ನೀವು ಕಂಪ್ನಿಗಳು ಕರ್ನಾಟಕದಲ್ಲಿ ನಮ್ಮ ಗೌರ್ಮೆಂಟಲ್ಲಿ ಫ್ರೀ ಲ್ಯಾಂಡು ಫ್ರೀ ಇನ್ಫ್ರಾಸ್ಟ್ರಕ್ಚರು ತಗೊಂಡು ಇಲ್ಲಿ ಅರ್ನ್ ಮಾಡಿ ನಿಮ್ಮ CSR ಫಂಡ್ ತಗೊಂಡೋಗಿ ವೆಸ್ಟ್ ಬೆಂಗಾಲು ಬಿಹಾರು ಪಂಜಾಬ್ ಕೊಟ್ರೆ ನಿಮ್ಮನ್ನ ಹೇಳ್ಬಾರ್ದ ನಾವು ಅದನ್ನ ಖಂಡಿತ ನಾನು ಒಪ್ಕೋತೀನಿ ರೂಲಿಂಗ್ ಗೌರ್ಮೆಂಟ್ ಆಗಿ ನಾವು ಅದನ್ನ ಮಾತಾಡೋ ದಾಟಿ ಬದಲಾಯಿಸ್ಕೋಬೇಕು ಒಪ್ಕೋತೀನಿ. ಬಟ್ ನೀವು ಯಾವ ಕಂಪ್ನಿಗಳು ಇವತ್ತು ಮಾತಾಡ್ತಾ ಇದ್ದೀರಾ ಇಲ್ಲಿ ಬಾಚ್ಕೊಂಡು ತಗೊಂಡೋಗಿ ಬೇರೆ ರಾಜ್ಯಕ್ಕೆ CSR ಫಂಡ್ ಒಪ್ಕೋತೀನಿ ಬೈ ಪ್ರೊವೊಕೇಶನ್ ನಾವು ಸರ್ಕಾರ ನಡೆಸಂತವ್ರು ಟೀಕೆಗಳನ್ನ ರಿಸೀವ್ ಮಾಡ್ಬೇಕಾಗುತ್ತೆ. ಕರೆಕ್ಟ್, ಅದು ನಾನು ಇಲ್ಲ ಅಂತ ಹೇಳಲ್ಲ. ಈಗ ಒಪ್ಕೋತೀನಿ. ನೀವು ಹಲವಾರು ಜನ ಮುಖ್ಯಮಂತ್ರಿಗಳು ಕಂಡಿರುವಂತವ್ರು, ಹಿಂದಿನ ಮುಖ್ಯಮಂತ್ರಿಗಳು SM ಕೃಷ್ಣ ಅವ್ರನ್ನ ತಗೊಳ್ಳಿ, ಯಾರಾದ್ರೂ ಏನಾದ್ರು ಅಂದ್ರೆ ಫಸ್ಟ್ ಅವ್ರ ಜೊತೆ ಮೀಟಿಂಗ್ ಬರ್ದಿರಪ್ಪ ಏನ್ ಸಮಸ್ಯೆ ಇದೆ ಎಲ್ಲ ರಾಮಕೃಷ್ಣ ಹೆಗಡೆ ನೀವು ವಿಷಯ ಇವರು SM ಕೃಷ್ಣ ಹೆಸರು ಪ್ರಸ್ತಾಪ ಮಾಡ್ತಾ ಇದ್ದೀರಾ. ಒಂದು ಕರೆಕ್ಷನ್, ಕಾಂಗ್ರೆಸ್ ಮುಖ್ಯಮಂತ್ರಿ SM ಕೃಷ್ಣ ಅಂತ ಹೇಳಿ ನಾವು ರಿಸೀವ್ ಮಾಡ್ತೀವಿ. ಇಲ್ಲ ಅಂತ ನಾನು ಒಂದು ಎಕ್ಸಾಂಪಲ್ ಕೊಡ್ತಿರೋದು ರಮೇಶ್ ಜಿ. ಎರಡಿದೆ, ಒಂದು FKCC, ಇನ್ನೊಂದು ಪೀಣ್ಯ ಇಂಡಸ್ಟ್ರಿಯಲ್ ಅಸೋಸಿಯೇಷನ್. ಇವ್ರು ಇಬ್ಬರು ಜೊತೆನು ಸರ್ಕಾರ ಯಾವ್ದೇ ಇರ್ಲಿ ಆಗ್ಲೇ ಬಟ್ಟೆ ಹೇಳಿದ್ರಲ್ಲ, ರಿಸಲ್ಟ್ ಆಗಿದೆ. ರಾಜ್ಕುಮಾರ್ ಸರ್ಕಾರದಿಂದ TVS ಸರ್ಕಾರ ಡ್ಯಾಮೇಜ್ ಆಗಿಲ್ಲ ಅಂತ ನಾನು ಹೇಳಲ್ಲ, ಡ್ಯಾಮೇಜ್ ಇದೆ. ಬಟ್ ಏನಂದ್ರೆ ರಿಪೇರಿ ಮತ್ತೆ ಬರ್ತಾ ಇರುತ್ತೆ. ಬಟ್ ಆಗಿಲ್ಲ ಅಂತಲ್ಲ, ಅವ್ರ ಜೊತೆ ಪ್ರತಿ ಬಜೆಟ್ ಅಲ್ಲಿ ಪ್ರತಿ FKCC ಅಧ್ಯಕ್ಷ ಮೀಟಿಂಗ್ ಆಗಿದೆ. ಇವತ್ತು ಯಾಕೆ ನೀವು ಮಾತಾಡ್ತಿರೋದು ನನಗೆ ರಮೇಶ್ ಹೌದಲ್ಲ ಅಂತ ಅನಿಸ್ತಾ ಇದೆ. ಅಲ್ಲ ಆಗಿರ್ಬೋದಂತೆ, ರಿಪೇರಿ ಬಂದಿರ್ಬೋದು. 6 ವರ್ಷ ಆಗಿದೆ ತಗೊಳಕ್ಕೆ, 6 ವರ್ಷದಲ್ಲಿ ಎಷ್ಟು ರಿಪೇರಿ ಬಂತು? ಒಂದು 6 ವರ್ಷದಲ್ಲ, 2 ವರ್ಷದಲ್ಲಿ ಆಗಿರ್ತಕ್ಕಂಥ ಡ್ಯಾಮೇಜ್ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅವ್ರು ಮೇಡಮ್ ಅವ್ರಿಗೂ ಗೊತ್ತು, ಹಿಂದೇನೂ ರೋಡ್ ಕೊಟ್ಟಿದ್ದಾರೆ, ಆಗಿದೆ. ಕರ್ನಾಟಕದಲ್ಲಿ ಅಲ್ಲಿ ತಪ್ಪವರ, ದೇಶದಲ್ಲಿ ಅಲ್ಲಿ ತಪ್ಪವರ, ಬಟ್ ಅದನ್ನ ಹೇಳಿ ದೇಶದಲ್ಲಿ ನಿಮ್ ಕರೆಕ್ಷನ್ ಬೆಲೆ ಏರಿಕೆ ಅಲ್ಲ, ಅದು ಸೆಸ್ ಜಾಸ್ತಿ ಆಗಿತ್ತು. ಬೆಲೆ ಏರಿಕೆ ಪದ ಮಾಡಿಸಿದ್ರೆ ಬೆಲೆ ಏರಿಕೆ ಅಂದ್ರೆ ಕೇಂದ್ರ ಸರ್ಕಾರ ದಿನಬಳಕೆ ವಸ್ತುಗಳಿಗೆ ಸಂಬಂಧಪಟ್ಟಿದ್ದು. ಸೆಸ್ ಟ್ಯಾಕ್ಸ್ ಏನಿದೆ ಅದನ್ನ ಅವರು ಮಾತಾಡಿದ್ರೆ ಪ್ರಾಪರ್ಟಿ ಹೇಳಿದ್ರಲ್ಲ, ಪ್ರಾಪರ್ಟಿ ಟ್ಯಾಕ್ಸ್ 10% ಇತ್ತು, ಇವು 7.2 ಇದೆ, ಕಡಿಮೆ ಆಗಿದೆ. ಮುಂಚೆ 10% ಇತ್ತು, 10 ವರ್ಷದ ಮುಂಚೆ 10% ಇತ್ತು ಪ್ರಾಪರ್ಟಿ ಟ್ಯಾಕ್ಸ್. ಮೊಬಿಲೈಸ್ ಮಾಡಬೇಕು ಅಂದ್ರೆ ಅವ್ರು ಹೇಳಿದ್ ನಾನು ಸ್ವೀಕಾರ ಮಾಡ್ತೀನಿ. ನಾನು ಅದು ಆರೋಗ್ಯಕರವಾದಂಥ ಚರ್ಚೆ ಆಗಬೇಕು. ಕೊಡ್ತಾ ಇರ್ತಕ್ಕಂಥ ಸ್ಕೀಮ್ಸ್ ಏನಿದೆ, ಗ್ಯಾರಂಟಿ ಸ್ಕೀಮ್ಸು, ಇದು ಓನ್ಲಿ BPL ಕಾರ್ಡ್ ಲಿಮಿಟ್ ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ ತೆಗಿಬೇಕು, ಸರ್ಕಾರಿ ನೌಕರು ತೆಗಿಬೇಕು ಅಂತ ಚರ್ಚೆ ಆಗ್ತಾ ಇದೆ. ಬಹುತೇಕ ಅದು ಯಾಕಂತಂದ್ರೆ ಈಗ 100 ಎಕರೆ ಇಟ್ಕೊಂಡವನು ಗೃಹಲಕ್ಷ್ಮಿ ಹಣ ಪಡ್ಕೊಳ್ತಾರೆ. ಮನೆ ಗೃಹ ಸಚಿವರು CM ಹಿಂದೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಕಾಕಾ ಸಾಹೇಬ್ ನಿನ್ಗೂ ಸಿಗುತ್ತೆ, ನಿನ್ನ ಹೆಂಡತಿಗೂ ಸಿಗುತ್ತೆ. ಬಹುಶಃ ಆ ಸ್ಟೇಟ್ಮೆಂಟ್ ಬದಲಾಗಿ ಇವ್ರು ಎಲ್ರಿಗೂ ಸಿಗ್ಲಿ ಅಂತ ನಾನು ಇನಿಷಿಯಲ್ ಸ್ಟೇಜ್ ಅಲ್ಲಿ ಒಂದು ಮಾತು ಹೇಳಿದೆ, ಪವರ್ ಸಬ್ಸಿಡಿ ಬಗ್ಗೆ ಒಂದು ಸ್ಕೀಮ್ ಹೇಳಿದೆ. ಅದು ಬಂಗಾರಪ್ಪ ಸರ್ಕಾರದಲ್ಲಿ ಕೊಟ್ಟಿದ್ದು ಇವತ್ತು ಮುಂದುವರಿತಾ ಇದೆ. ಒಂದು ಪಂಪ್ ಸೆಟ್ ವರೆಗೂ ಸಿಗುತ್ತೆ, 50 ಪಂಪ್ ಸೆಟ್ ವರೆಗೂ ಸಿಗುತ್ತೆ. ಅದು ಮಾನಿಟರ್ ಮಾಡಬೇಕು, ಅದನ್ನ ಆಯಾ ಕಾಲಕ್ಕೆ ಬದಲಾವಣೆ ನಾನು ಒಪ್ಕೋತಾ ಇದ್ದೀನಿ. ಈಗ ಇದನ್ನು ಸಹ ಗ್ಯಾರಂಟಿ ಸ್ಕೀಮ್ ಏನಿದೆ ರಿವ್ಯೂ ಮಾಡೋದ್ರಲ್ಲಿ ಸರ್ಕಾರಕ್ಕೆ ಇವತ್ತೇನು ಅಧಿವೇಶನ ನಡೀತಾ ಇದೆ, ಅಧಿವೇಶನದಲ್ಲಿ ಚರ್ಚೆ ಆಗಲಿ, ಚರ್ಚೆ ಆಗಿ ಸರ್ಕಾರ ತೀರ್ಮಾನಕ್ಕೆ ಬಂದ್ರೆ ವಿ ಹ್ಯಾವ್ ಟು ಅಕ್ಸೆಪ್ಟ್, ಅದರಲ್ಲಿ ನಿರ್ಣಯ ಮಾತಿಲ್ಲ, ಅದೇನು ತಪ್ಪು ಅಂತ ನಾನು ಹೇಳೋದಿಲ್ಲ. ಈಗ ಒಂದು ಫಿಗರ್ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ನಾನಲ್ಲ, ಯಾವ್ಯಾವ ರಾಜ್ಯ ಸ್ವಂತ ಸಂಪನ್ಮೂಲಗಳನ್ನ GST ಬಂದ ಮೇಲೆ ಆಯಾ ರಾಜ್ಯಗಳು ನಮ್ಮದೇ ಆದ ಸಂಪನ್ಮೂಲ ಕ್ರೋಢೀಕರಣ ಮಾಡ್ಕೋಬೇಕು. ಕರ್ನಾಟಕದ ದುಡ್ಡು ತಗೊಂಡೋಗಿ UP ಕೊಡ್ತಾರೆ, ಬಿಹಾರಕ್ಕೆ ಕೊಡ್ತಾರೆ, ರಾಜಸ್ಥಾನಕ್ಕೆ ಕೊಡ್ತಾರೆ, ಇನ್ನೊಂದು ದೇಶಕ್ಕೆ ಕೊಡ್ತಾರೆ. ಅದು ಪಾಲಿಸಿ ಏನಾದ್ರು ಇರಲಿ. 4 ಲಕ್ಷ ಕೋಟಿ ನಾವು GST ಕೊಟ್ಟರೆ ನಮ್ಗೆ ಇಂಟರ್ನ್ ಬರೋದು 40,000 ಕೋಟಿ. ನೋಡಿ 25-26ನೇ ಸಾಲಲ್ಲಿ ಯಾವ್ಯಾವ ರಾಜ್ಯಗಳು ಸ್ವಂತ ಟ್ಯಾಕ್ಸ್ಗಳ ಮೇಲೆ ನಾವು ಬರ್ತಾ ಇರ್ತಕ್ಕಂಥದ್ದು, ಕರ್ನಾಟಕ 71% ಓನ್ ಟ್ಯಾಕ್ಸು. ನೀವು ಆಗಲೇ ಕೇಳಿದ್ರೆ ಅಬ್ಕಾರಿ ಅಂತೇಳಿ, ಅಬ್ಕಾರಿ ಹಾಕ್ಲಿಲ್ಲ ನೀವು GST ಕೊಡಿ, ನಾವು ತೆಗಿತೀವಿ ಅಬ್ಕಾರಿ. ಇದು ನೀವು ಕೊಡಬೇಕಲ್ಲ. ನೀವು ಡಿವಾಲ್ಯೂಷನ್ ಟ್ಯಾಕ್ಸಲ್ಲಿ ನಮ್ಗೆ ಏನು ಪಾಲಿದೆ, ನಮ್ಮ ಪಾಲು ನಮಗೆ ಕೊಟ್ಬಿಟ್ರೆ ನಾವು ಎಲ್ಲಿಂದ ರಾಜ್ಯ ನಡೆಸೋದು. ಮತ್ತು ಓನ್ ನಾನ್ ಟ್ಯಾಕ್ಸು ಕರ್ನಾಟಕಕ್ಕೆ ಬರ್ತಾ ಇರೋದು 6%. ಡಿವಾಲ್ಯೂಷನು ಸೆಂಟ್ರಲ್ ಗೌರ್ಮೆಂಟಿಂದ ಬರ್ತಾ ಇರ್ತಕ್ಕಂಥದ್ದು 18%. ಸೆಂಟ್ರಲ್ ಗ್ರಾಂಟ್ ಮೂಲಕ ಬರ್ತಾ ಇರ್ತಕ್ಕಂಥದ್ದು 5%. ಇನ್ ಟರ್ನ್ ನೀವು ಜಾರ್ಖಂಡಿಗೆ ಬನ್ನಿ, ಅವ್ರದ್ದು ಓನ್ ಫಂಡ್ ಇರೋದು 28%. ಡಿವಾಲ್ಯೂಷನಲ್ಲಿ ಅವ್ರಿಗೆ ಬರ್ತಾ ಇರೋದು 38%. ಗ್ರಾಂಟಿನ ಏಡು 14%. ಬಿಹಾರಕ್ಕೆ ಬನ್ನಿ, ಅವ್ರದ್ದು ಓನ್ ಫಂಡ್ಸು 23%. ಓನ್ ಟ್ಯಾಕ್ಸು ಅವ್ರದ್ದು ರಾಜ್ಯಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಡಿವಾಲ್ಯೂಷನ್ ಆಫ್ ಟ್ಯಾಕ್ಸ್ ಸೆಂಟ್ರಲ್ ಗೌರ್ಮೆಂಟ್ 53%. ಬೇಸ್ಡ್ ಆನ್ ಪಾಪ್ಯುಲೇಷನ್ ಲೆಕ್ಕ ಕೊಡ್ತಾರೆ. ನಮ್ದು ಇರ್ತಕ್ಕಂಥದ್ದು 18%. ಅವ್ರಿಗೆ ಬರ್ತಾ ಇರೋದು 53%.
ಮತ್ತೆ ಗ್ರಾಂಟಿನೇಡು ಬಿಹಾರಕ್ಕೆ ಕೊಡ್ತಾ ಇರ್ತಕ್ಕಂಥದ್ದವರು 21%, ಕರ್ನಾಟಕ ಕೊಡ್ತಾ ಇರ್ತಕ್ಕಂಥದ್ದು ನಮ್ ಗ್ರಾಂಟಿನೇಡು 6,000 ಕೋಟಿ ಬಂದಿಲ್ಲ ಬಂದಿಲ್ಲ. 1,60,000. ಅಬ್ಸಲ್ಯೂಟ್ಲಿ ರಾಂಗ್, ಅಬ್ಸಲ್ಯೂಟ್ಲಿ ರಾಂಗ್. ನಾನು GST ಅಂಕಿ ಸಮೇತ GST ಹೇಳ್ತಾ ಇರ್ತಕ್ಕಂಥದ್ದು. ನಾನು ಹೇಳ್ತೀನಿ, ಈ ಸೆಂಟ್ರಲ್ ಗವರ್ಮೆಂಟ್ ಫಿಗರ್ಸ್ ಇಲ್ಲಿದೆ, ನಾನು ಇಲ್ಲೇ ಹೇಳ್ತೀನಿ. ಕಲೆಕ್ಷನ್ ಆಫ್ ಕರ್ನಾಟಕ 1.6 lakh crores. ಸರ್, ಮಹಾರಾಷ್ಟ್ರ ನಂಬರ್ 1 ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ, ಕರ್ನಾಟಕ ನಂಬರ್ 2. ಹೌದು, ಮಹಾರಾಷ್ಟ್ರಕ್ಕಾಗಿರೋದೇ 3,20,000 ಕೋಟಿ. ಎರಡನೇದು ಅವರೇ ಹೇಳಿ, ಇಷ್ಟು ಹೈಯೆಸ್ಟ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋ ರಾಜ್ಯಕ್ಕೆ ಇಂಟರ್ನ್ ಎಷ್ಟು ಕೊಡ್ತಾ ಇದ್ದಾರೆ, ಯುಪಿಗೆ ಎಷ್ಟು ಕೊಡ್ತಾ ಇದ್ದಾರೆ, ಗುಜರಾತ್ಗೆ ಎಷ್ಟು ಕೊಡ್ತಾ ಇದ್ದಾರೆ, ಮಧ್ಯಪ್ರದೇಶಕ್ಕೆ ಎಷ್ಟು ಕೊಡ್ತಾ ಇದ್ದಾರೆ ಹೇಳಿ ಅವರು. ಸ್ಪೆಷಲ್ ಸ್ಕೀಮ್ ಒಂದೇ ಒಂದ್ಸಲ ಅಸಿಸ್ಟೆನ್ಸ್ ಏನು ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರ್ತಾ ಇರ್ತಕ್ಕಂಥದ್ದು. ಕರ್ನಾಟಕಕ್ಕೆ 24-25ನೇ ಸಾಲಿನಲ್ಲಿ ಬಂದಿರತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಇಂದ 5,296 ಕೋಟಿ, ಬಿಹಾರ್ಗೆ ಕೊಟ್ಟಿರ್ತಕ್ಕಂಥದ್ದು 14,791 ಕೋಟಿ, ಉತ್ತರ ಪ್ರದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದು 17,224 ಕೋಟಿ. ಸುಳ್ಳು ಅಂತ ಹೇಳ್ಬಿಡಿ ವಿಶ್ವೇಶ್ವರ ಭಟ್ರು, ರಾಜಕೀಯದ ರಿಟೈರ್ಮೆಂಟ್ ಇವ್ರು ಡಿಕ್ಲೇರ್ ಮಾಡ್ತೀನಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಅಂಕಿಅಂಶ ಇದು. ಕರ್ನಾಟಕಕ್ಕೆ ನೀವು ಮೋಸ ಮಾಡೋದು, ಇಲ್ಲಿ ಬಂದು ಬಹಳ ಮಾತಾಡೋದು. ರಮೇಶ್ ಅವರೇ, ದಯಮಾಡಿ ಸರ್, ನಿಮ್ಮ ಅಂಕಿಅಂಶ ಇದು, ಸೆಂಟ್ರಲ್ ಗೌರ್ಮೆಂಟ್ ಅಂಕಿಅಂಶ. ಎಸ್ ನಿಮ್ ಜೊತೆ ಮಾತಾಡ್ತೀವಿ. ರಮೇಶ್ ಬಾಬು ಅವರೇ, ಕಾಂಗ್ರೆಸ್ ನಾಯಕರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ ಏನು ಎಕ್ಸ್ಪೆಕ್ಟೇಷನ್ ಇದೆ ಸರ್? ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಏನಂದರೆ ನೋಡಿ, ಈ ರಾಜಕೀಯದ ಬೆಳವಣಿಗೆಗಳು ಸಾಕಷ್ಟು ಇರ್ತವೆ. ಕೇಶವ್ ತುಂಬ ಅದ್ಭುತವಾಗಿ ಹೇಳಿದರು. ಹಿಂದಿನ ಎಲ್ಲ ಬಜೆಟ್ಗಳನ್ನು ಕೂಡ ನಾವೆಲ್ಲ ವಿಶ್ಲೇಷಣೆ ಮಾಡಿದ್ದೀವಿ ಕೂತ್ಕೊಂಡು. ಸಿದ್ದರಾಮಯ್ಯನವರ ರೀತಿಯಲ್ಲಿ ಬಜೆಟ್ ಕೊಡುವಂಥವ್ರು ಯಾರೂ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಿಟ್ಟು, ಅಂದರೆ ಯಾವಾಗ ಈ ಹೊರೆ ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ, ಯಾರಿಗಾದರೂ ಕೂಡ ಹೊಂದುವಂಥದ್ದು ಕಷ್ಟನೇ. ಇಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಚಾಲೆಂಜ್. ರಮೇಶ್, ಏನಂತೀರಿ? ಒಬ್ಬ ಅರ್ಥಶಾಸ್ತ್ರಜ್ಞರಾಗಿ ಕೇಶವರವರು ವಿಶ್ಲೇಷಣೆ ಮಾಡೋದು ಬೇರೆ, ನಾನು ಒಬ್ಬ ಪೊಲಿಟಿಷಿಯನ್ ಆಗಿ ಆ್ಯಂಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ನಾನು ನೋಡೋಂಥ ದೃಷ್ಟಿಕೋನ ಈ ಪಾಯಿಂಟ್ ಕರೆಕ್ಟಾಗಿ ಹೇಳಿದೆ. ಯಾಕೆ ಗೊತ್ತಾ, ಬರೀ ರಾಜಕಾರಣಿ ಅಂದಿರು ಒಪ್ತಿರ್ಲಿಲ್ಲ ನಾವು. ರಾಜಕಾರಣಿಗಳ ಕ್ಯಾಲ್ಕುಲೇಷನ್ಗಳಿದಾವಲ್ಲ, ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೇಳಿ ಸರ್. ಸೊ ಇವತ್ತು ಇಡೀ ದೇಶದಲ್ಲಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಇಟ್ಕೊಂಡು ಒಬ್ಬ ಮುಖ್ಯಮಂತ್ರಿಯಾಗಿ 17ನೇ ಬಜೆಟ್ ಕೊಡ್ತಾ ಇರ್ತಕ್ಕಂಥದ್ದು ಒಂದು ದಾಖಲೆ. ಬಹುತೇಕ ಯಾವ ರಾಜ್ಯಗಳಲ್ಲೂ ಸಹ ಇಷ್ಟು ಬಜೆಟ್ ಅಂತ ಕೊಟ್ಟಂಥ ದಾಖಲೆ ಯಾರಿಗೂ ಇಲ್ಲ. ಅದನ್ನು ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ. 95-96ರಲ್ಲಿ ಅವರು ಈ ರಾಜ್ಯದ ಮೊದಲ ಆರ್ಥಿಕ ಸಚಿವರಾಗಿ 11,000 ಕೋಟಿ ರೂಪಾಯಿಗಳ ಬಜೆಟನ್ನು ಕೊಟ್ಟರು. ಫಸ್ಟ್ ಬಜೆಟ್ ಇನ್ ದ ಗೌರ್ಮೆಂಟ್ ಆಫ್ ದೇವೇಗೌಡ ಗೌರ್ಮೆಂಟು. ಆವತ್ತಿಂದ ಇವತ್ತಿನವರೆಗೂ ಸಿದ್ದರಾಮಯ್ಯನವರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಾಮಾಜಿಕ ಜವಾಬ್ದಾರಿ ಕಿಂಚಿತ್ತೂ ಬದಲಾವಣೆ ಆಗಿಲ್ಲ. ಅಂದರೆ ಆಯಾ ಬಜೆಟ್ಗೆ, ಆಯಾ ಸಂದರ್ಭಕ್ಕೆ ತಕ್ಕಂತೆ ಪ್ರಿಯಾರಿಟಿಗಳು ಬದಲಾವಣೆ ಆಗಿದ್ದಾವೆ, ಆದ್ಯತೆಗಳು ಬದಲಾವಣೆ ಆಗಿದ್ದಾವೆ. ಆದರೆ ಅವ್ರ ಕಮಿಟ್ಮೆಂಟು, ಸೋಷಿಯಲ್ ಜಸ್ಟಿಸ್ ಕಮಿಟ್ಮೆಂಟು, ರಾಜ್ಯದ ಅಭಿವೃದ್ಧಿಯ ಕಮಿಟ್ಮೆಂಟು ಯಾವತ್ತೂ ಸಹ ಬದಲಾಗಿಲ್ಲ. ನಾನು ಕೇಶವ್ ಹೇಳಿದ್ದ ಎಲ್ಲ ಮಾತುಗಳನ್ನು ಒಪ್ಕೊಂಡು ಭಾಳ ಪ್ರಮುಖವಾಗಿ ಸುಮಾರು 1,06,000 ಕೋಟಿಗಳನ್ನ ನಾವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೊಡ್ತಾಯಿದ್ದೀವಿ ಟೋಟಲ್ ಬಜೆಟಲ್ಲಿ. ನೀವು ಕಮಿಟೆಡ್ ಎಕ್ಸ್ಪೆಂಡಿಚರ್ ಬೇರೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬೇರೆ, ಇವೆಲ್ಲವನ್ನೂ ಹೊರತುಪಡಿಸಿ ನೀವು ಸಾಮಾಜಿಕ ಕಾರ್ಯಗಳಿಗೆ ಇವತ್ತು ಗ್ಯಾರಂಟಿ ಒಂದೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತು ಬಂಗಾರಪ್ಪನವರು ಕಾಂಗ್ರೆಸ್ ಮುಖ್ಯಮಂತ್ರಿಯಾಗಿ ಕೊಟ್ಟಂತಹ ರೈತರಿಗೆ ಉಚಿತ ವಿದ್ಯುತ್ ಇದೆಯಲ್ಲ, ಇವತ್ತು 26,000 ಕೋಟಿ ವರ್ಷಕ್ಕೆ ಕೊಡ್ತಾ ಇದ್ದೀವಿ. ಈಗ ನಂದು 10 ಬೋರ್ವೆಲ್ ಇದೆಯೋ, ಕೇಶವ್ರದ್ದು 20 ಬೋರ್ವೆಲ್ ಇದೆಯೋ, ಮೇಡಮ್ ಅವ್ರದ್ದು 30 ಬೋರ್ವೆಲ್ ಇದೆಯೋ, ಇಶ್ಯೂ ಅಲ್ವೇ ಅಲ್ಲ. 1 ಬೋರ್ವೆಲ್ ಇರೋರಿಗೂ ಫ್ರೀ ಪವರು, 30 ಬೋರ್ವೆಲ್ ಇರೋರಿಗೂ ಫ್ರೀ ಪವರು. ಈ ಥರದ್ದು ಸೋಷಿಯಲ್ ಕಮಿಟ್ಮೆಂಟು ಅದನ್ನು ಯಾವತ್ತೂ ಸಹ ನಾವು ವ್ಯತ್ಯಾಸ ಮಾಡಿಲ್ಲ. ಇವತ್ತು ಏನು ಸಿದ್ದರಾಮಯ್ಯನವರು ಬ್ಯಾಲೆನ್ಸ್ ಮಾಡಿಕೊಂಡು, ಅಫ್ಕೋರ್ಸ್ ಈ ಎಕ್ಸ್ಪೆಂಡಿಚರ್ಗೆ ಅನುಕೂಲವಾಗಿ ರೆವಿನ್ಯೂನು ಇರಬೇಕಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿಯಿಂದ ನಮ್ಗೆ ಅದು ಕಡಿಮೆ ಆಗಿದೆ.